ಚಿಂಚಲಿ ಮಾಯಕ್ಕ ದೇವಿಯ ಅದ್ದೂರಿ ಜಾತ್ರೆ. ಹೌದು, ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಚಿಂಚಲಿಯಲ್ಲಿ ಪ್ರಸಿದ್ಧ ಶ್ರೀ ಮಾಯಕ್ಕ ದೇವಿಯ ದೇವಸ್ಥಾನದ ವಾರ್ಷಿಕ ಜಾತ್ರೆಯು ಪ್ರತಿ ವರ್ಷದಂತೆ ಈ ವರ್ಷವೂ ಅತ್ಯಂತ ಅದ್ಧೂರಿಯಾಗಿ ನೆರವೇರಿತು. ಜಾತ್ರೆಗೆ ಕರ್ನಾಟಕದ ವಿವಿಧ ಭಾಗಗಳಿಂದ ಮಾತ್ರವಲ್ಲದೆ ನೆರೆಯ ಮಹಾರಾಷ್ಟ್ರ ರಾಜ್ಯದಿಂದಲೂ ಲಕ್ಷಾಂತರ ಭಕ್ತರ ದಂಡು ಹರಿದು ಬಂದಿತ್ತು. ಭಕ್ತರ ಭಾರೀ ಸಂಚಾರದಿಂದ ಚಿಂಚಲಿ ಗ್ರಾಮ ಸಕಲ ರೀತಿಯಲ್ಲೂ ಜಾತ್ರೆಯ ಕಳೆಗಟ್ಟಿತು. ಇನ್ನು ಜಾತ್ರೆಯ ವಿಶೇಷ ಸಂದರ್ಭದಲ್ಲಿ ಮಹಾರಾಷ್ಟ್ರದಿಂದ ಆಗಮಿಸಿದ್ದ ಒಬ್ಬ ಭಕ್ತರು ಶ್ರೀ ಮಾಯಕ್ಕ ದೇವಿ ದೇವಸ್ಥಾನಕ್ಕೆ 24 kg ತೂಕದ ಬೆಳ್ಳಿಯ ತೊಟ್ಟಿಲನ್ನ ದಾನವಾಗಿ ಸಮರ್ಪಿಸಿದ್ರು. ಇನ್ನು ಈ ದಾನವು ಭಕ್ತರಲ್ಲಿ ವಿಶೇಷ ಭಕ್ತಿ ಭಾವ ಮೂಡಿಸಿ ಎಲ್ಲರ ಗಮನ ಸೆಳೆಯಿತು. ಜಾತ್ರೆಯ ಅಂಗವಾಗಿ ದೇವಿಗೆ ವಿಶೇಷ ಪೂಜೆ ಪುನಸ್ಕಾರ, ದೇವಿಗೆ ದರ್ಶನ, ಹರಕೆ ಸೇವೆಗಳು ಹಾಗೂ ಜಾತ್ರಾ ಮಹೋತ್ಸವವು ಶಾಂತಿ ಮತ್ತು ಸುವ್ಯವಸ್ಥೆಯಿಂದ ನಡೆಯಿತು. ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಸ್ವಯಂ ಸೇವಕರ ಸಹಕಾರದಿಂದ ಜಾತ್ರೆಯು ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಇನ್ನು ಲಕ್ಷಾಂತರ ಭಕ್ತರು ದೇವಿಯ ದರ್ಶನ ಪಡೆದುಕೊಂಡು ಪುನೀತರಾದರು. ನಾವು ನಮ್ಮ ಊರ ವತಿಯಿಂದ ಮತ್ತು ಮಾಯಕ್ಕ ದೇವಸ್ಥಾನ ವತಿಯಿಂದ ಜಾತ್ರೆಗೆ ಬರ್ಬೇಕಂತ ನಾವು ವಿನಿಸ್ತಿದ್ದೇವೆ. ಬರ್ರಿ ನೀವು ಜಾತ್ರೆ ಬಂದು ತಾಯಿ ದರ್ಶನ ತಗೊಂಡು ತಾಯಿ ಆಶೀರ್ವಾದ ಕಾಪಾಡ್ಕೊಂಡು ಚೆನ್ನಾಗಿ ಜಾತ್ರೆ ಮಾಡ್ಕೊಂಡು ಹೋಗ್ರಿ ಅಂತ ವಿನಂತಿ ಮಾಡ್ಕೊಂಡು ಅಮ್ಮನ್ ತಲುಪಿಸ್ತೇವೆ. ಮತ್ತೆ ವ್ಯಾಪಾರಸ್ಥರ ನಾವು ಒಂದು ವಿನಂತಿ ಇದೆ, ಯಾರಾದ್ರೂ ಡುಪ್ಲಿಕೇಟ್ ಭಂಡಾರ ವಾಪಸ್ಬೇಕು, ಅದರಿಂದ ಗುಡಿ ನಾಶ ಆಗತೈತಿ. ಮಜಾ ಆಗುವಷ್ಟು ಆಗುತ್ತೈತಿ. ದೇವಿ ಆಶೀರ್ವಾದ ತಗೋದು ಭಾಳ ಮಹತ್ವ ಐತಿ. ಡುಪ್ಲಿಕೇಟ್ ಬಂಗಾರ ಹಾಕ್ಸಿದ ದೇವಿ ಕಟ್ಟಡಕ್ಕೆ ತ್ರಾಸ ಆಗ್ತೈತಿ. ಅವೆಲ್ಲ ಕೆಮಿಕಲ್ ರಿಯಾಕ್ಷನ್ ಆಗ್ತಿರ್ತಾವ, ಮೂರ್ತಿಗೆ ತ್ರಾಸ ಐತಿ, ಎಲ್ಲಾರು ಪರಿಸರಕ್ಕೆ ಹಾನಿಕಾರಕ ಐತಿ. ನಮ್ಮ ಗುಡಿ ವತಿಯಿಂದ ಮತ್ತು ದೇವಸ್ಥಾನ ವತಿಯಿಂದ ಮತ್ತೆ ಊರ ವತಿಯಿಂದ ನಮ್ಮ ವಿನಂತಿ ಐತಿ, ನೀವು ಒರಿಜಿನಲ್ ಭಂಡಾರ ವಾಪಸ್ ಹಾನಿಕಾರಕ ಆಗ್ಬಾರ್ದಂತ, ಯಾರಾಗ್ಲಿ ತ್ರಾಸ ಆಗ್ಬಾರ್ದು ವಾಪಸ್. ಇನ್ನೊಮ್ಮೆ ಮತ್ತೆ ನಾವು ಎಲ್ಲರಿಗೂ ನಮ್ಮ ಜಾತ್ರೆಗೆ ಬರ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು. ಸರ್, ನಾಳಿಂದ 1ನೇ ತಾರೀಕಿನ ಜಾತ್ರೆ ಚಾಲು. ಆಮೇಲೆ ಸಾರ್ವಜನಿಕರು ಏನ್ ಹೇಳಕ್ ಇಷ್ಟಪಡ್ತೀವಿ? 1ನೇ ತಾರೀಕು ಏನ್ ಕಾರ್ಯಕ್ರಮ ಇರ್ತೀವಿ, 2ನೇ ತಾರೀಕು ಇರ್ತೀವಿ, 3ನೇ ತಾರೀಕು, 4ನೇ ತಾರೀಕು, 5ನೇ ತಾರೀಕು? 1ನೇ ತಾರೀಕು ಹುಣ್ಣಿಗೆ ಬರ್ರಿ. ಹುಣ್ಣಿಗೆ ಪ್ರತಿ ಹುಣ್ಣಿಗೆ ಬರುವಂತ ಭಕ್ತರ ಆ ಹುಣ್ಣಿಗೆ ಬರ್ತಿರ್ತಾರೆ. ಜಾತ್ರೆ ಬರುವಂತ ಭಕ್ತರ ಹುಣ್ಣಿ ಆದ ಮರ್ದಿವ್ಸ, ಯಾಕಂದ್ರೆ ದೇವರ ಹುಣ್ಣಿ ಆದ ಮರ್ದಿವ್ಸ ಇರ್ತಾರೆ. ಅಂದ್ರೆ ನಮ್ ಗುಡಿ ಒಳಗ ಅದೊಂದು ಕಾರ್ಯಕ್ರಮ ಐತಿ, ದೇವರ ಏರಿಸ್ತಾರೆ. ಆದ ದಿವಸ ಜಾತ್ರೆ ಚಾಲು ಆಗ್ತೈತಿ. ಅಂದ್ರೆ ನಾವು ಹೊಳಿಗೆ ಹೋಗಿ ತಾಯಿಗ ಆಮಂತ್ರಿಸ್ತಿದ್ದೇವೆ. ಅಲ್ಲಿಂದ ಅವ್ರು ಬಂದಿರ್ತಾರು. ಆ ಟೈಮ್ದಾಗ ಜಾತ್ರೆ ಅವ್ರ ಬೆನ್ನ ಬಂದಿರ್ತೈತಿ. ಇದ್ರ ಕಥೆ ಅಂದ್ರೆ ತಾಯಿ 1 ತಿಂಗಳ ತನಕ ಮಾಂದೇಶ್ ಹೋಗ್ತಿರ್ತಾವ. ಅವ್ರ ಮಾಂದೇಶ್ ಎಲ್ಲ ಭಕ್ತರು ಭೇಟಿ ಹಾಕೊಂಡ ಈ ಹುಣ್ಣಿ ಆದ ಮರುದಿವ್ಸ ಚಿಂಚಲಿಗೆ ಬರ್ತಿರ್ತಾರ. ಅವ್ರು ಕೂಡ ಬಂದಿದ್ದ ಮಂದಿ ಅದೇ ಜಾತ್ರೆ. ಸೊ ಮೇನ್ ಜಾತ್ರೆ ನಮ್ಗೆ ಹುಣ್ಣಿ ಆದ ಮರುದಿವ್ಸ ಚಾಲು ಆಗ್ತಿದೆ. ಮೇನ್ ನೈವೇದ್ಯ ಐತಿ ಹಸ ನಕ್ಷತ್ರ 5 ತಾರೀಕು ಆಗ್ತದೆ. ನಾವ 5ನೇ ತಾರೀಕು ಮೇನ್ ನೈವೇದ್ಯ ಇರ್ತೈತಿ. ಅದೇ 5ನೇ ತಾರೀಕು ಮೇನ್ ಬರ್ರಿ, ಎಲ್ಲರೂ ನೈವೇದ್ಯ ಮಾಡಿಸಿ ನಮ್ಮ ಟ್ರಸ್ಟ್ ಕಮಿಟಿ ವತಿಯಿಂದ ಯಾರಾದ್ರೂ ನಾವು ಏನ್ ಸಹಕಾರ ಮಾಡಿಸ್ಕೊತೀವಿ ಮಾಡ್ಕೊಂಡ ಸುಕೃತಿ ಜಾತ್ರೆ ಮಾಡ್ತೀವಿ. ನೀರಿನ ಕುಡಿ ವ್ಯವಸ್ಥೆ ಮಾಡ್ಸಿದ್ವಿ. ಮತ್ತೆ ಜಾಗದಾಗ ಸ್ವಯಂ ಸೇವಕರು ಅವ್ರು ಫ್ರೀ ನೀರು ಕೊಡಾತಾರೆ ಗುಡಿ ಮಗದಲ್ಲಿ, ಅಥವಾ ಸೋಯದಾಗ ಎಕ್ದಮ್ ಬಿಸಿಲಿ ಬಾಟ್ಲಿ ಕೊಡಾತಾರೆ. ಜನರು ಭಕ್ತ ಸೇವಾ ಮಾಡುವಂಗ ಅವರು ಮನಸ್ಸಿನಾಗ ಬಂದೈತಿ. ಮತ್ತೆ ಜಲಾಲ್ಪುರ ರೋಡ್ ಆಚೆ ಕಡೆ ಎಲ್ಲ ತೆಂಗಿನ ರಸ ಮತ್ತೆ ಹಾಲಿನ ರಸ ಅದನ್ನು ಕೊಡಾತಾರೆ, ಫ್ರೀ ಕೊಡ್ತಾರ ಅವ್ರು ಭಕ್ತ ಸೇವಾ ಮಾಡಿದಂಗೆ. ಇದು ಹೊಸ ಪದ್ಧತಿ ಚಾಲೂ ಆಗೈತಿ. ಎಲ್ಲರೂ ಇದ್ದ ಏರಿಯಾದಾಗಿಂದ ಭಕ್ತರಿಗೆ ಸಹಕಾರ ಮಾಡುವಂತ ವಾತಾವರಣ ಆಗಿದೆ. ಪೊಲೀಸ್ ವ್ಯವಸ್ಥೆ ಬಂದೋಬಸ್ತ್ ವ್ಯವಸ್ಥೆ ಅದು ಉತ್ತಮ ಆಗೈತಿ. ಎಲ್ಲ ಕಡೆಯಿಂದ SP ಸಾಹೇಬ್ರ ಮತ್ತು ಎಲ್ಲ ಪರ್ಸನಲಿ ಅವ್ರು ನೋಡಿದಾರು. DSP ಸರ್ ಇದೆ ಸ್ಪಾಟ್ನಾಗಿದೆ, CPI ಸಾಹೇಬ್ರ ಮತ್ತೆ PSI ಸಾಹೇಬ್ರ ಅಂತ ಡೈಲಿ ಗಸ್ತಿ ಹಾಕತ್ತಾರೆ, ಎಲ್ಲ ಪಾಯಿಂಟ್ಸ್ ಸೇಫ್ಟಿ ಮಾಡತ್ತಾರೆ. ಇದ್ರೊಳಗಾಗಿ ಮತ್ತೊಂದು ವಿಷಯ ಅಂದ್ರೆ ಇನ್ನ ಫೈನಲ್ ಆಗ್ಲಿಲ್ಲ, ನೀವು ಬರೋದ್ರ ಮೇಲೆ ಚರ್ಚೆ ಮಾಡಕತ್ತಿದ್ದಾರೆ. ದೇವೇಂದ್ರ ಫಡ್ನವೀಸ್ ಸಾಹೇಬ್ರು ಬರ್ಬೋದು ಜಾತ್ರೆಗ. ಇದೊಂದು ಅವ್ರು ಪ್ಲಾನಿಂಗ್ ಮಾಡತ್ತಾರು. ಆದ ಕೂಡಲೇ
ಅಂದ್ರೆ ಅದು ಫೈನಲ್ ಆಗೋದು ಚೇಂಜ್ ಆಗಬೇಕು ಅನ್ಸ್ಕತ್ತಾಗ ಅವರು ಮಹಾರಾಷ್ಟ್ರ ಮಂತ್ರಿ ಬಿ ಬರತ್ತಾರ. ಸರ್ ಥ್ಯಾಂಕ್ ಯು ಸರ್. आबासाहेब इथे